ಚನ್ನಿ, ರಾಜನಗೌಡ 16 ಹಳ್ಳಿಗೆ ಹಿರೇತನ ಮಾಡ್ತಾನ. ಅಕ್ಕಿ ಬಂದ್ ವೇಳೆ ಒಲ್ಲೆ ಅಂದ್ರು ಬುದ್ಧಿ ಹೇಳಿ ತಿದ್ದಿ ಅಕ್ಕಿನ ವೀರನಗೌಡನ ಕೂಟ ಕಳಿಸ್ತಾನ. ಚನ್ನಿ, ನಿನ್ನ ಬಾಯಿ ಮೊದ್ಲ ಕರಬಾಯಿ ಐತಿ. ಹಿಂಗ ಅಪುಷಕನ ನುಡಿಬೇಡ. ವೀರನಗೌಡನ ಮದ್ವಿ ಅವಸರ ಮಾಡಿ ಮಾಡಿ ನಾವ ಅವನ ಜೀವನ ಹಾಳು ಮಾಡಿದ್ವೋ ಏನೋ ಅಂತ ನನಗೂ ಯಾಕೋ ಮನಸ್ಸಿಗೆ ಅನ್ಸಾಕುಂತತಿ. ವೀರನಗೌಡ ಹೋಗ್ಯಾನ, ಹೊಳ್ಳಿ ಬಂದಿಂದ ಇದ್ರ ಬಗ್ಗೆ ವಿಚಾರ ಮಾಡೋಣಂತ. ಹೋಗು, ಈಗ ನಿನ್ ಕೆಲಸ ಏನೈತಿ ಮಾಡ್ಕೋ. ಬುತ್ತಿ ತಗೊಂಡು ಹೋಗುತ್ತೀನಿ ಹೊಲಕ, ಮಾವ ಬರತೀಯನ ಹೊತ್ತ ಮುಳಗುದುಕ. ಬಂದೆ 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 ನೀ ನಡಿ ಮುಂದ, ನಾ ಬಂದೆ ನಿನ್ನ ಹಿಂದ. ಮಾವ ದೌಡ್ ಬಾ. ಏಮರಯ್ಯ ನೀ ಎಲ್ಲಿ ಹೊಂಟಿ? ನಾ ಇಲ್ಲೇ ಹೊಲ್ದ ಮ್ಯಾರಿಮಿಟ ಒಂದಿಟ್ಟು ಅಡ್ಡಾಡ್ಕೋಂತ ಹೋಗಿ ಬರ್ತೇನೆ. ಎದಕ್ಕ ಹೊಲ 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 ಅಂತ ಬಡ್ಕೊಂತಿದೀವಿ ಅಂತ ಹೇಳ್ತಿ? ದಿನ ಹೋಗಿ ಹೊಕ್ಕಿಯಲ್ ಹೊಲಕ್ಕ. ಇವತ್ತೊಂದಿನ ಬಿಟ್ರೆ ಏನು ಆಗಂಗಿಲ್ಲ, ಮನ್ಯಾಗ ಸುಮ್ಮನೆ ಕುಂದ್ರ. ಚನ್ನಿ, ಮನ್ಯಾಗ ಕುಂತ್ರ 16 ವಿಚಾರ ತಲೆಯಾಗ. ಅದಕ್ಕ ಒಟ್ಟು ಹೊಲಕ್ಕೆ ಹೋಗಿ ಒಂದ ವಿಚಾರ ಇಟ್ಕೊಂಡು ಬರ್ತಾನೆ. ಏನು ಬೇಕಾಗಿಲ್ಲ, ನಾನು ಮನ್ಯಾಗ ಒಬ್ಬಕ್ಕೆ ಇರ್ತೇನೆ. ಹಿಂದ ವಾರೇ ತುಂಬೈತಿ. ಇಲ್ಲೇ ಯಾರ ಬಂದ್ರ ಒಬ್ರು ಬೇಕಂತ ಹೇಳಿಲ್ಲ, ಸುಮ್ಮನೆ ಮನೆ ಹಿಡಿದು ಕುಂದ್ರ. ಚನ್ನಿ, ಅದು ಇಲ್ಲ ಇದು ಇಲ್ಲ, ತಣ್ಣಗ ಮನೆ ಹಿಡಿದು ಕುಂದ್ರಂದೆ. ಹಿತ್ತಲ್ದಾಗ ಬಾಂಡೆ ಬಗೆಣದವು ಮುಗಿಸ್ಕೊಂಡು ಒಳಗ್ ಬರ್ತೇನೆ. ಯಾರ ಬಂದ್ರೆ ಇಲ್ಲೇ ಮಾತಾಡ್ಸಿ ಕಳ್ಸ. ಈ ನನ್ನ ಹೇಳ್ತಿ ಚನ್ನಿ ಯಾವಾಗ ನೋಡು ಶಿವಪೂಜೆದಾಗ ಕರಡಿ ಇದ್ದಂಗ. ಈರಿ ನನ್ನ ಸಂಬಂಧ ಹೊಲಕ್ ಹೋಗಿ ಕಾಯ್ಕೊಂತ ಕುಂದಿರ್ತಾಳ. ಇನ್ನ ಈಕೆ ನೋಡಿದ್ರ ಹೊಲಕ್ಕ ಹೋಗ್ಬೇಡ ಅಂತಾಳ. ಹೊಲಕ್ ಹೋಗ್ಲಿಕ್ರ ನನ್ನ ಗತಿ ಈರಿ ಗತಿ ಏನ್ ಮಾಡ್ಲಿ? ಹಂಗಾರ ಮಾಡಿ ಹೊಲಕ್ಕ ಹೋಗೋಬೇಕ. ನನ್ ಹೇತಿ ಒಗ್ಯಾಣ ಬಾಂಡೆ ಮಾಡ್ಬೇಕಂದ್ರ ಏನಿಲ್ಲಂದ್ರು ಒಂದು ಒಪ್ಪತ್ತ ಹೊಕ್ಕತಿ. ಅಷ್ಟ್ರೊಳಗ ಹೊಲ ಮುಟ್ಟಿ ಹೊಳ್ಳಿ ಬರ್ತಾನಿ. ನಾನು ಏನ್ ಮಾಡ್ಬಿಟ್ಟೆ ಅನ್ನೋದು ತಿಳಿವಲ್ದು. ನನಗ ಏನಾಗಿತ್ತೋ ಗೊತ್ತಿಲ್ಲ. ಯಾಕೆ ಈ ಮದ್ವಿ ಮಾಡ್ಕೊಂಡ್ಯೋ ಏನೋ ಒಂದು ತಿಳಿವಲ್ದು. ಎಲ್ಲಾರು ಮತ್ತೆ ನನ್ನ ಗಂಡನ ಮನೆ ಕಳ್ಸೋದು ಮಾತಾಡಕ್ ಕುಂತಾರ. ನಾವಲ್ಲೇ ಅಂದ್ರು ನಿನ್ನ ಗಂಡನ ಮನೆ ನೀನ ಅಲ್ಲೇ ಇರ್ಬೇಕು ಅಂತೇಳಿ ಎಲ್ಲಾರು ಅದ ಮಾತಾ ಹೇಳಕ್ ಕುಂತಾರ. ಮತ್ತ ಆ ಕೊಂಪಿಗೆ ಹೋಗ್ಬೇಕಂದ್ರ ನನಗಂತೂ ಮನಸ್ಸಾಗ್ವಲ್ದು. ಅಲ್ಲಿ ಯಾರು ನನ್ನ ಕಳ್ಸಿರ್ಬಾರ್ದು. ಇದಕ್ಕೆಲ್ಲ ಒಂದ ದಾರಿ. ಇವತ್ತ ರಾಜು ಮಾವಗ ನನ್ನ ಮನಸ್ಸಿನಾಗ ಇರೋ ವಿಷಯ ಎಲ್ಲ ಹೇಳೇ ಬಿಡ್ತೇನೆ. ಅವ್ವ ಗಿರ್ಜಕ್ಕ ನೀನ ಅಲ್ಲೇ ಹೋಗ್ಬೇಕಂತೇಳಿ ಎಷ್ಟು ಹೇಳಕತ್ತಾರ. ಆದ್ರ ನನಗ್ ಮಾತ್ರ ಅಲ್ಲಿ ನನ್ನ ಜೀವನ ಊಹೆ ಮಾಡಾಕು ನನ್ನಿಂದ ಸಾಧ್ಯನೇ ಇಲ್ಲ. ಅದ್ರಾಗ ಆ ವೀರನಗೌಡನ್ ನೆನೆಸ್ಕೊಂಡ್ರ ನನ್ನ ಮೈ ಎಲ್ಲ ಉರಿತೈತಿ. ಎದ್ರಾಗ ನನಗ ಸರಿ ಸಾಟಿ ಅದಾನ. ನನಗಂತ್ರು ನನ್ನ ಜೀವನದ ಬಗ್ಗೆ ನೆನೆಸ್ಕೊಂಡು ತಲೆ ಚಿಟ್ಟಿಡ್ದೈತಿ. ಮುಂದೆ ಹೆಂಗಪ್ಪ ಅನ್ನದ ತಿಳಿವಲ್ದ. ಯಾರೊಬ್ರು ನನ್ನ ಮನಸ್ಸಿಗೆ ಸಮಾಧಾನ ಆಗುವಂಗ ಒಬ್ಬರದು ಉತ್ತರ ಬರವಲ್ದ. ಎಲ್ಲಾರ್ದು ಒಂದ ಮಾತ, ಹೆಣ್ಣ ಮದುವೆಯಾಗಿಂದ ಮುಗಿತು, ಗಂಡನ ಮನ್ಯಾಗ ಇರ್ಬೇಕು. ಇದು ಒಂದು ಬಿಟ್ಟು ಬೇರೆ ಏನು ಬರವಲ್ದ. ಇಲ್ಲ, ಹಿಂಗಾದ್ರ ಇದು ಬಗೆಹರಿಯಂಗಿಲ್ಲ. ರಾಜು ಮಾವಗ ಇದ್ದಂಗ ಹೇಳ್ತೀನಿ. ಏನಾರ ಮಾಡ್ಲಿ, ಇದ ಸರಿಯಾದ ನಿರ್ಧಾರ. ರಾಜು ಮಾವ ಮನ್ಯಾಗದಾನ. ಈಗ ಹೋಗಿ ಬೆಟ್ಟಾಗಿ ಎಲ್ಲಾನು ಹೇಳ್ತೀನಿ. ಇಲ್ಲಂದ್ರ ಮತ್ತೆ ಯಾವಾಗ ಮನ್ಯಾಗ ಸಿಗ್ತಾನೋ ಗೊತ್ತಿಲ್ಲ. ಒಂದ್ ವೇಳೆ ನನ್ನ ನಿರ್ಧಾರಕ್ಕ ಒಪ್ಪಲಿಲ್ಲ ಅಂದ್ರ ರಾಜು ಮಾವ ಖರೆ ಹೇಳ್ತೀನಿ, ನಾ ಮಾತ್ರ ಜೀವಂತಿರಲ್ಲ. ದೇವ್ರ ನೀನ ನನಗೊಂದು ದಾರಿ ತೋರಿಸಪ್ಪ, ತೋರಿಸ. ನನ್ನ ಮಂದಾಕಿನಿ ಇಲ್ಲೇ ಅದಾಳ. ಆಕಿನ್ ನೋಡಿಂದ ಮನುಷ್ಯಗೆ ಸಮಾಧಾನ ಅಂತ. ಮಂದಾಕಿನಿ, ಹ್ಞೂ ಮಂದಾಕಿನಿ, ನನ್ನ ನೋಡಿ ಹಿಂಗ್ಯಾಕ ಹೌಹರಿ? ಐ ನನ್ನ ಬಂಗಾರಿ, ನಾ ಬರುದು ನಿನಗ ಮೊದ್ಲ ಗೊತ್ತಿತ್ತ? ಮಂದಾಕಿನಿ, ನೀನು ಗುರ್ತ 2 ದಿನ ಮನಿಯೊಳಗ ನೀ ಇಲ್ಲದಕ್ಕ ಬಣ ಆಗೈತಿ. ಅದಕ್ಕ ಇವತ್ತ 10 ಬಸ್ಸಿಗೆ ಬಂದ್ಬಿಟ್ನಿ. ಮಂದ, ನಿನಗೋಸ್ಕರ ಕನಕಾಂಬ್ರ ಹೂ ತಂದೇನಿ. ಅಷ್ಟಲ್ಲ ಕಳ್ಳಿ ಮೈಸೂರು ಪಾಕ್ ತಂದೇನಿ. ನನ್ನ ಮುಟ್ಟಿ ಮಾತಾಡ್ಸಬೇಡ ಅಂತ ಹೇಳಿ ಎಷ್ಟು ಸರ್ತಿ ಹೇಳ್ಬೇಕು ನಿನಗ? ಮಂದ, ನಾ ನಿನ್ನ ಗಂಡ ಅಂತ ಹೇಳಿ ನಾ ನಿನಗ ಎಷ್ಟು ಸರ್ತಿ ಹೇಳ್ಬೇಕ? ನೋಡ, ನಾನ ನಿನ್ನ ಗಂಡ ಅಂತ ಯಾವ ಕಾಲಕ್ಕೂ ಒಪ್ಕೊಳ್ಳೋದಿಲ್ಲ. ಮಂದ, ಹೆಣ್ಣಿಗೆ ಇಷ್ಟೊಂದು ಹಠ ಇರಬಾರ್ದ. ನನ್ನ ನಿರ್ಧಾರ ಕೊನೆವರೆಗೂ ಒಂದ ನಿರ್ಧಾರ.
ನನ್ನ ನಿರ್ಧಾರ ಬದಲಿ ಆಗೋದಿಲ್ಲ. ಮಂದಾಕಿನಿ ಬೇಡ ಹೇಳಕತ್ತೀನಿ ನೋಡು, ಹೆಣ್ಣಿಗೆ ಹಠ ಇರಬಾರ್ದ, ಗಂಡಿಗೆ ಚಟ ಇರಬಾರ್ದ. ಅವು ಎರಡು ಮನುಷ್ಯನ ಜೀವನನ ತಿಂತಾವ. ನೋಡು, ನಾನಂತೂ ನನ್ನ ನಿರ್ಧಾರ ಹೇಳಿ ಆಗೈತಿ. ನೀನ್ ಇಲ್ಲಿ ಇರೋದ್ರಾಗ ಉಪಯೋಗ ಇಲ್ಲ. ಇಲ್ಲಿಂದ ಹೊರಟು ಹೋಗು. ಅದು ಮಾತ್ರ ಸಾಧ್ಯ ಇಲ್ಲ. ನನ್ನ ಹೆಂಡತಿ ಕರ್ಕೊಂಡು ಹೋಗಕ್ ಬಂದೇನಿ ಅಷ್ಟ. ನಾ ಬರುದಿಲ್ಲ ಅಂದ್ರ ಬಲವಂತ ಮಾಡಿ ಕರ್ಕೊಂಡು ಹೋಗಮದೇನ? ನಿನಗ ಗಂಡನ ಮನಿ ಬೇಡ ಅನ್ನೋ ಹಂಗಿದ್ರ ಮದುವೆ ಯಾಕಾದಿ? ನೋಡ, ಮದುವೆ ಯಾಕಾತೋ ಏನೋ ನನಗ ಗೊತ್ತಿಲ್ಲ. ಅದೊಂದು ಕೆಟ್ಟ ಗಳಿಗೆ. ಅದನ್ನ ಮರ್ತ ನಿನ್ ಜೀವನದಾಗ ನೀನಿರ, ನನ್ನ ಜೀವನದಾಗ ನಾನಿರ್ತೀನಿ. ಈ ಮದುವೆ ಮರ್ತ ನಿನ್ ಜೀವನದಾಗ ನೀನ್ ಇರಬಹುದ, ಆದ್ರ ನನ್ನ ಕೈಲೇ ಸಾಧ್ಯ ಇಲ್ಲ. ನಿನಗ ಗಂಡ ಬೇಕೋ ಬೇಡ ಅನ್ನೋದು ಹಿರಿಯರ ಮುಂದೆ ಹೆಂಗ ಮದುವೆ ಮಾಡ್ಕೊಂಡ್ವಲ್ಲ ಹಂಗ ಗಂಡನ ಮನೆಗೆ ಹೋಗಾಕ ಒಲ್ಲೆ ಅಂತ ಹೇಳ. ಒಂದ್ ವೇಳೆ ಹೇಳಿಕ್ರೆ ಬಾಯಿ ಮುಚ್ಕೊಂಡ ನನ್ನ ಜೊತೆ ನಮ್ಮ ಮನೆಗೆ ಬಾ. ಅದ ಈ ಜನ್ಮದಾಗ ಸಾಧ್ಯ ಇಲ್ಲ. ಮಂದಾಕಿನಿ ಭಾಳ ಅತಿ ನನ್ನ ಪರೀಕ್ಷೆ ಮಾಡಕ್ ಹೋಗ್ಬೇಡ. ಮದುವೆ ಎದಾಗಿಂದ ನೋಡಾಕ್ ಕುಂತೀನಿ. ಗಂಡ ಅಂದ್ರ ನಿನಗ ಒಂದ ಕಾಸಿಗೂ ಮರ್ಯಾದೆ ಇಲ್ಲ. ಹಂಗಿದ್ದ ಮ್ಯಾಗ ನನ್ನ ಜೀವನ ಹಾಳು ಮಾಡಾಕ ನನ್ನ ಯಾಕೆ ಮದುವೆ ಮಾಡ್ಕೊಂಡಿ? ಆಗಿದ್ದಾಗೈತಿ, ಇನ್ ಮುಂದೆ ಹೊಸ ಜೀವನ ಮಾಡ್ಕೊಂಡು ಹೋಗುನು. ನನ್ನ ಜೊತೆ ನನ್ನ ಮನೆಗೆ ಬಾ. ಇಲ್ಲ ಅಂದ್ರ ನಿಮ್ಮ ಊರ ಹಿರಿಯರ ಸಮಕ್ಷಮ ನಾನು ಇವನ್ನ ಗಂಡ ಅಂತ ಒಪ್ಕೊಂಡಿಲ್ಲ, ನಾ ಇವನ್ ಜೊತೆ ಹೋಗಂಗಿಲ್ಲ ಅಂತ ಹೇಳಿಕೆ ಕೊಡು. ಅಂದ್ರ ಎಲ್ಲಾರ ಮುಂದೆ ನನ್ನ ಮಾನ ಮರ್ಯಾದೆ ಮೂರ್ ಕಾದಿಗೆ ಹರಾಜ್ ಹಾಕ್ಬೇಕಂತ ಇವತ್ತ ನೀನ ಇಲ್ಲಿಗೆ ಬಂದಿಯ? ಮಂದಾಕಿನಿ ನಿನ್ನ ಯಾವ ಮರ್ಯಾದಿನೂ ತೆಗ್ಯಾಕ ಬಂದಿಲ್ಲ. ನನ್ನ ಮರ್ಯಾದೆ ನಮ್ಮೂರಾಗ ನಾನು ಉಳಿಸ್ಕೊಳಕ ಬಂದೇನಿ. ಇಡೀ ಊರ್ ಮಂದಿ ಸೊಸಿ ಯಾವಾಗ ಬರ್ತಾಳ ಅಂತ ಹೇಳಿ ಮನಿ ಮಠ ಬಂದು ಪ್ರಶ್ನೆ ಕೇಳಾಕ್ ಕುಂತಾರ. ಅದಕ್ಕ ನಮ್ಮಪ್ಪ ನಮ್ಮವ್ವ ನಾನು ಏನ್ ಉತ್ತರ ಕೊಡ್ಬೇಕ? ನೋಡ, ನೀ ಏನ್ ಹೇಳಿದ್ರು ನಾನು ನಿನ್ನ ಗಂಡ ಅಂತ ಒಪ್ಕೊಳ್ಳೋದಿಲ್ಲ. ಮಂದಾಕಿನಿ ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಬೇಕಂದ್ರ ನಿನ್ನ ಕಾಲಿಗೆ ಬೀಳ್ತೇನಿ. ನನ್ನ ಕೂಡ ಮದುವೆ ಆಗ್ಬಿಟ್ಟೈತಿ. ಮುಂದೆ ನನಗ ದಾರಿ ಕೊಡು. ಇಲ್ಲಂದ್ರ ಊರಾಗ ತಲೆ ಎತ್ತಿ ಅಡ್ಡಾಡುವಂಗ ಇಲ್ಲ ನಮ್ದು ಪರಿಸ್ಥಿತಿ. ಯಾಕಾದ್ರೂ ಈ ಮದ್ವಿ ಮಾಡ್ಕೊಂಡೇನೋ ಏನೋ ಅಂತ ಅನಿಸ್ಬಿಟ್ಟೈತಿ. ನೀವಾದ್ರ ಮನಸ್ನಾಗಿಂದ ಎಲ್ಲ ಹೇಳ್ಕೊಂಡ ಅತ್ತ ಮನಸ್ಸಾಗರ್ ಮಾಡ್ಕೋತೀರಿ. ಆದ್ರ ನನ್ನ ಮನಸ್ಸಿನ ನೋವು ಯಾರ ಜೊತೆ ಹಂಚ್ಕೊಳ್ಳಿ? ನನ್ನ ಗೋಳಾಟ ಕೇಳಾಕ ಯಾರದಾರ? ಮಂದಾಕಿನಿ ನಿನ್ನ ನೋವು ಏನ್ ಅನ್ನೋದು ನನ್ನ ಜೊತೆ ಹಂಚ್ಕೋ. ಅದಕ್ಕೇನಾದ್ರೂ ಪರಿಹಾರ ಇದ್ರ ನಾನು ಹುಡುಕಿ ಕೊಡ್ತೇನೆ. ದಯವಿಟ್ಟು ನಿನ್ನ ಹಠದಿಂದ ಎರಡೂ ಕುಟುಂಬದ ನೆಮ್ಮದಿ ಹಾಳು ಮಾಡಬೇಡ. ನೀ ನಮ್ಮ ಮನ್ಯಾಗ ಕೆಲಸ ಮಾಡು ಬಿಡು, ಆರಾಮ್ ಉಂಡು ಕುಂದ್ರ. ನಿನ್ ಯಾರು ಏನು ಕೇಳೋದಿಲ್ಲ. ನಿನ್ನ ಮನಸ್ಸು ಹೆಂಗ್ ಬರ್ತೈತಿ ಹಂಗಿರು. ನಾನು ನಿನಗೆ ಯಾಕ ಏನು ಅಂತ ಕೇಳೋದಿಲ್ಲ. ಆದ್ರ ನೀ ಇಲ್ಲಿ ಬಂದು ಕುಂತಿ ಅಂದ್ರ ನನಗ ಹೊರಗೆ ಅಡ್ಡಾಡಕ ಮುಖ ಇರೋದಿಲ್ಲ. ನನ್ನ ಮನಸ್ಸಿನಾಗಿರೋ ನೋವು ನನ್ನ ಗಂಡನ ಸ್ಥಾನ ರಾಜು ಮಾವಗ ಕೊಟ್ಟು ಬಿಟ್ಟೆ. ನಾನು ಆ ಸ್ಥಾನದಾಗ ಬೇರೆ ಯಾವ ವ್ಯಕ್ತಿ ಇದ್ರು ನಾನು ಸಹಿಸೋದಿಲ್ಲ. ನೀ ನನ್ನ ಗಂಡ ಅಂತ ನನ್ನ ಮನಸ್ಸು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ನನ್ನ ಮನಸ್ಸಿನಾಗಿರುವಂತ ಈ ನೋವನ್ನ ಯಾರ ಜೊತೆ ಹಂಚ್ಕೊಳ್ಳಿ? ಕೇಳಿದವರು ನನ್ನ ಬಗ್ಗೆ ಏನ್ ಅನ್ಕೊಂತಾರ? ಈ ವಿಚಾರನ ನಾನು ಯಾರ ಮುಂದನೂ ಬಾಯಿ ಬಿಡುವಂಗಿಲ್ಲ. ಒಳಗ ಕೊರಗಿ ಕೊರಗಿ ಸಾಯ್ಬೇಕು ಅಷ್ಟ. ಮಂದಾಕಿನಿ ನೀನು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದಿ. ನೀನ್ ಇವತ್ತು ಸಂಜೆವರೆಗೂ ಕುತ್ಕೊಂಡು ವಿಚಾರ ಮಾಡು. ಸಮಯ ಸಂದರ್ಭ ನಮ್ಮ ಸಲುವಾಗಿ ಕಾಯ್ಕೊಂತ ಕುಂದ್ರಲ್ಲ. ಇವತ್ತ ನಾನಿನ್ನ ಮನಸ್ಪೂರ್ವಕವಾಗಿ ಹೇಳ್ತಿ ಅಂತ ಒಪ್ಕೊಳಕ ತುದಿ ಕಾಲ್ನ್ಯಾಗ ನಿಂತೇನಿ. ನೀನೇನಾದ್ರೂ ನನ್ನ ಧಿಕ್ಕರಿಸಿ ಹೋದ್ರ ಮುಂದ ನನ್ನ ಜೀವನದಾಗ ನಿನಗೆ ಯಾವತ್ತೂ ಜಾಗ ಇಲ್ಲ. ನಿಮ್ಮಿಂದ ನನಗೊಂದು ಉಪಕಾರ ಆಗ್ಬೇಕ. ಉಪಕಾರ ಆಗ್ಬೇಕಾ? ನನಗೊಂದು ಉಪಕಾರ ಮಾಡಿ ಪುಣ್ಯ ಕಟ್ಕೋರಿ. ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿ ದೊಡ್ಡ ಸಮಸ್ಯೆನ ತಲೆ ಮೇಲೆ ಕಟ್ಕೊಂಡಂಗಾಗೈತಿ. ಈಗ ನಿನಗ ಉಪಕಾರ ಮಾಡಿ ಯಾವ ಪುಣ್ಯ ಕಟ್ಕೋಲಿ? ನಿಮ್ಮ ಹತ್ರ ಸಹಾಯ ಬೇಡುವಂತ ಪರಿಸ್ಥಿತಿ ಆ ದೇವ್ರು ನನಗ ಕೊಟ್ಟಾನ. ಸಹಾಯ ಮಾಡ್ತಿರೋ ಇಲ್ಲೋ ಅಷ್ಟ ಹೇಳ್ರಿ. ಸಹಾಯ? ಯಾವ ಸಹಾಯ ಬೇಕು ಕೇಳ್ರಿ. ಒಂದ್ ವೇಳೆ ನನ್ನಿಂದ ಸಾಧ್ಯ ಆದ್ರ ಮಾಡ್ತೇನಿ. ಆ ಸಹಾಯ ಬೇರೆ ಯಾರಿಂದನೂ ಆಗೋದಿಲ್ಲ, ನಿಮ್ಮಿಂದ ಮಾತ್ರ ಸಾಧ್ಯ. ಸರಿ ಹೇಳ, ಏನ್ ಸಹಾಯ ಮಾಡ್ಬೇಕ? ಏನಿಲ್ಲ, ರಾಜು ಮಾವನ್ ಮುಂದೆ ನೋಡಿದ್ರಲ್ಲ ಸ್ನೇಹಿತರೆ, ಮಂದಾಕಿನಿ ವೀರನ್ ಗೌಡನ್ ಜೊತೆ ಗಂಡನ್ ಮನೆಗೆ ಹೋಗಾಕ ಒಪ್ಪವಲ್ಲ. ಆದ್ರ ವೀರನ್ ಗೌಡಗ ಏನೋ ಸಹಾಯ ಮಾಡು ಅಂತ ಕೇಳಾಕುಂತಾಳ. ಅದೇನಿರಬಹುದು ಅಂತ ನಿಮ್ಗೂ ಕುತೂಹಲ ಆಯ್ತಲ್ಲ? ಹೌದು ವೀಕ್ಷಕರ, ನನಗೂ ಕೂಡ ಐತಿ. ಅದೇನಿರಬಹುದು ಅಂತ ನಿಮ್ಮ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅಂದ್ರ ಸ್ನೇಹಿತರೆ, ಈ ಕಥೆ ಇನ್ನೂ ಚೆನ್ನಾಗಿ ಮೂಡಿ ಬರ್ತೈತಿ. ವೀಕ್ಷಕರ, ವಿಡಿಯೋಕ ಲೈಕ್ ಮಾಡ್ರಿ. ನಿಮಗಿಷ್ಟ ಆಗಿರುವಂತ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತ ನನ್ನ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸ್ನೇಹಿತರೆ, ನಿಮ್ ಕಮೆಂಟ್ಗೋಸ್ಕರ ನಾನು ಕಾಯ್ತಿರ್ತೇನೆ.
ಮರಿದಂಗ ಕಮೆಂಟ್ ಮಾಡ್ರಿ